ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಏನೋ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊತಾ ಇದ್ದೀರಾ. ಬನ್ನಿ ಹೇಳ್ತೀನಿ. ಈಗಾಗಲೇ ತಮ್ಮನೇಲಲ್ಲಿ ಈ ಥರ ಎಲ್ಲನೂ ಗೊತ್ತಿರುತ್ತೆ, ಏನು ಫಂಕ್ಷನು ಏನು ಹೇಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ನಾವು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗಿದ್ವಿ. ಆ ಗೃಹ ಪ್ರವೇಶ ಬಂದ್ಬಿಟ್ಟು ನಮ್ಮ ಯಜಮಾನ್ರವರ ಅಣ್ಣನವರ ಮನೆ, ಅಣ್ಣ ಅತ್ತಿಗೆದು ಅವರ ಮನೆಗೆ ಅಂತ ಹೇಳಿಬಿಟ್ಟು ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಿದ್ದು. ಇನ್ನೇನು ಈ ಸಂಡೇನೇ ನಮಗೂ ನಮ್ಮ ಊರಲ್ಲಿ ಹಬ್ಬ ಎಲ್ಲ ಇದೆ, ಗಂಗಮ್ಮ ಜಾತ್ರೆ ಹಬ್ಬ ಎಲ್ಲ ಇದೆ. ಅದಕ್ಕೆ ಬಟ್ಟೆನೂ ಬಂದಿದ್ದಾವೆ ಸ್ಟಿಚಿಂಗ್ಗೆ ಎಲ್ಲನೂ. ಆದರೂ ಇನ್ನು ಇಲ್ಲಕ್ಕೂ ಹೋಗಲೇಬೇಕಾಗತ್ತಲ್ವ, ಅದಕ್ಕೋಸ್ಕರನೇ ಹೋಗಿದ್ದೀನಿ ನಾನು, ನನ್ನ ಚಿಕ್ಕ ಮಗ ಇಬ್ಬರೂ. ಇನ್ನು ಅಲ್ಲಿ ಹಿಂದಿನ ದಿನವೇ ಹೋದ್ವಿ, ಸಂಡೇನೇ ಹೋದ್ವಿ. ಆವತ್ತು ನೈಟೇ ಹೋಗೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ. ಹೋಗೋಷ್ಟರೊಳಗೆ ಅಲ್ಲಿ ಮಳೆ ಬಿಡ್ದಿರ ಬೀಳ್ತಾನೆ ಇತ್ತು. ಸರಿ ಅಂತೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಬಂದಿದ್ದೀವಿ. ಅಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಇನ್ನೇನು 8:30 ಆ ಥರ 7:30 8 ಒಳಗಡೆ ಬಂದಿದ್ವಿ. ಅಷ್ಟೊತ್ತಿಗೆಲ್ಲನೂ ಅಂದರೆ ಹಾಲು ಉಗ್ಸೋ ಶಾಸ್ತ್ರ ಈ ಥರನೂ ಕೆಲವೊಂದು ಪೂಜೆಗಳೆಲ್ಲ ಆಗಿದ್ವು. ಇನ್ನು ನೈಟ್ ಮಾಡೋ ಪೂಜೆಗಳೂ ಇರ್ತಾವಲ್ಲ, ಅವೂ ಆಗಿದ್ವು. ಸರಿ ಅಂತೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಇನ್ನು ಅವರು ರೆಡಿ ಆಗೋದು ಆ ಥರ ಎಲ್ಲ ಇರುತ್ತಲ್ವ, ಅದಕ್ಕೆ ಎಲ್ಲನೂ. ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕ ಇದ್ಕೊಂಡು ಇಲ್ಲಿ ಅರಿಶಿನ ಕುಂಕುಮ ಇಡು ಬಾಗಿಲಿಗೆ ಅಂತೇಳಿದರು. ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ಒಂದು ಬಾಗಿಲಿಗೆ ಈ ಕಡೆ ಒಂದು ಬಾಗಿಲಿಗೆ ಅಂತ ಹೇಳಿಬಿಟ್ಟು ಇಡ್ತಾ ಇದ್ದೀನಿ ಅರಿಶಿನ ಕುಂಕುಮ ಎಲ್ಲನೂ. ಈ ಥರ ವಸ್ತುಲಿಗೂ ಇಟ್ಟು ಈ ಥರ ಬಾಗಿಲಿಗೂ ಇಡ್ತಾ ಇದ್ದೀನಿ. ಏನೋ ಸಣ್ಣ ಪುಟ್ಟ ಕೆಲಸ ನನಗೆ ಬಂದಿದ್ದು ಮಾತ್ರ ನಾನು ಇಲ್ಲಿ ಮಾಡಿ ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಎಲ್ಲ ಮನೆ ಇದೆ, ಏನು ಹೇಗೆ ಪೂಜೆ ಎಲ್ಲ ಯಾವ ಥರ ಎಲ್ಲ ಆಯಿತು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ. ಐ ಹೋಪ್ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರಾದರೂ ಗೃಹ ಪ್ರವೇಶಕ್ಕೆ ಬಂದಿರೋರು ಗುರುತಿಡಿದು ನನ್ನ ವಿಡಿಯೋಸ್ನ ನೋಡಿ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಅವರು ಬಂದು ಡೆಕೋರೇಷನ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಮನೆ ಬಂದ್ಬಿಟ್ಟು ಈ ಥರ ಇದೆ. ಈ ಥರ ಒಳಗಡೆ ಹೋದ ತಕ್ಷಣ ಈ ಥರ ಪಾರ್ಕಿಂಗ್ ಏರಿಯಾ ಇರುತ್ತೆ. ನೋಡಿದ್ರಲ್ಲ, ಎಲ್ಲ ಕ್ಯಾಟ್ರಿಂಗೇ ಹೇಳಿಬಿಟ್ಟಿದ್ರು. ಎಲ್ಲನೂ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲ ಈ ಥರ ಹೋದ ತಕ್ಷಣ ಪಾರ್ಕಿಂಗ್ ಏರಿಯಾ, ಮತ್ತು ಅಲ್ಲಿಂದ ಇಲ್ಲಿ ಒಂದು ಮನೆ ಇದೆ. ಒಂದು ಕಿಚನ್ನು, ಹಾಲು, ಬೆಡ್ರೂಮು ಈ ಥರ ಅವರೇ ನಮ್ಮ ಯಜಮಾನ್ರವರ ಅಣ್ಣ ಅವರು. ಅದ್ರ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅದು ಅಷ್ಟೇ ಕಿಚನ್ನು, ಬೆಡ್ರೂಮು, ಹಾಲು ಅಂತ ಹೇಳಿಬಿಟ್ಟು. ಅಲ್ಲಿಂದ ಈ ಥರ ಮೇಲಕ್ಕೆ ಹೋದರೆ ಅಲ್ಲೂ ಅಷ್ಟೇ ಮನೆ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನನ್ನ ಮಗ ವಿಡಿಯೋ ಮಾಡ್ಕೊಂಡಿರೋದು. ಇಲ್ಲಿ ಬಂದ್ಬಿಟ್ಟು ನೋಡಿ, ಇದೊಂದು ಮನೆ ಆಗಿರುತ್ತೆ. ಇದು ಡಬಲ್ ಬೆಡ್ರೂಮು ಮನೆ, ಓಪನ್ ಕಿಚನು, ಡಬಲ್ ಬೆಡ್ರೂಮ್. ಇಲ್ಲಿ ಬಂದ್ಬಿಟ್ಟು ದೇವ್ರ ಮನೆ ಈ ಥರ ಎಲ್ಲ ಇದೆ. ಇನ್ನು ಇವಾಗ ದಿನಗಳೆಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಬೇಗನೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ. ಇನ್ನು ಸಣ್ಣ ಪುಟ್ಟ ಕೆಲಸ ಒಂದು 10 days ಇರೋಂಥ ಕೆಲಸಗಳು ಇನ್ನೂ ಇದ್ದಾವೆ. ಅದಕ್ಕೆ ದಿನಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಈಗಲೇ ನಮ್ಮ ಅಕ್ಕವ್ರು ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ. ಬನ್ನಿ, ಈ ಥರ ಕಬೋರ್ಡ್ ಸಿಸ್ಟಮ್ ಎಲ್ಲನೂ ಮಾಡಬೇಕು. ನೋಡಿ, ಇದು ಬಂದ್ಬಿಟ್ಟು ವಾಷಿಂಗ್ ಏರಿಯಾ, ಅಂದರೆ ಯುಟಿಲಿಟಿ ಏರಿಯಾ. ಅದೂ ಅಷ್ಟೇ ಹಾಗೆ ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ ಎಲ್ಲ ಆ ಕಡೆ ಇಟ್ಕೊಂಡೆಲ್ಲ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ನೋಡಿ, ಆ ಕಡೆ ಬೆಡ್ರೂಮ್ಗೂ ಈ ಕಡೆ ಬೆಡ್ರೂಮ್ಗೂ ಮಧ್ಯದಲ್ಲಿ ಟಾಯ್ಲೆಟು ಎಲ್ಲ, ಅಂದರೆ ವಾಶ್ರೂಮ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಕಾಮನ್ ವಾಶ್ರೂಮ್ ಅಂತ ಹೇಳ್ಬೋದು. ಈ ರೂಮ್ಗೂ ಇದೆ, ಆ ಕಡೆ ರೂಮ್ಗೂ ಆ ಥರ ಎಲ್ಲನೂ
ನೋಡಿ ಇನ್ನು ಅವತ್ತು ಹಿಂದಿನ ದಿನವೇ ಮಳೆ ಅದು ಇದು ಅಂತ ಹೇಳ್ಬಿಟ್ಟು ಇನ್ನು ರೆಡಿ ಆಗೋಕೆ ಅಂತ ಹೇಳ್ಬಿಟ್ಟು ಎಲ್ಲಿಂದಲ್ಲಿ ಇದ್ದೇ ಇರುತ್ತೆ. ಇನ್ನು ಫಂಕ್ಷನ್ನು ಅಂದಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಅಂದರೆ ಮಾಮೂಲಿ ಟೈಮಲ್ಲಿ ನೀಟಾಗಿರುತ್ತೆ. ಈ ಥರ ಏನಾದರೂ ಫಂಕ್ಷನ್ನು ಅದು ಇದು ಅಂದಾಗ ಅದಕ್ಕಿತ್ತು ಇದಕ್ಕಿತ್ತು ಅರ್ಜೆಂಟಿಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನೆಂಟರು ಅವರು ಇವರು ಎಲ್ಲನೂ ಬಂದಿರ್ತಾರಲ್ಲ. ಇನ್ನು ಅದು ನೋಡಿದ್ಮೇಲೆ ಡಬಲ್ ಬೆಡ್ರೂಮ್ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ, ಇದು ಅಷ್ಟೇ ಸಿಂಗಲ್ ಬೆಡ್ರೂಮು ಹಾಲು ಕಿಚನ್ನು ಈ ಥರ ಇಲ್ಲೇ ನೋಡಿ. ಅಷ್ಟರೊಳಗೆ ಇವರೆಲ್ಲನೂ ಬಂದು ರೆಡಿ ಆಗಿದ್ದಾರೆ, ರೆಡಿ ಮಾಡ್ಕೊತಾ ಇದ್ದರು. ಹಾಗೆ ನಾನು ಅಷ್ಟೇ ಅಲ್ಲಿಗೆ ಏನೆಲ್ಲ ಬೇಕು ಏನು ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ನಾನು ಮಾಡಿಕೊಡ್ತಾ ಇದ್ದೆ. ಈ ಸ್ವಾಮಿಯವ್ರು ಬರೋಕ್ಕಿಂತ ಮುಂಚೆನೇ ಹೂವು ಎಲ್ಲನೂ ಅದು ಹಾರ ಥರ ಎಲ್ಲನೂ ಕಟ್ಟಿ ಎಲ್ಲನೂ, ಮತ್ತು ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತೇಳ್ಬಿಟ್ಟು ಅದನ್ನು ಎಲ್ಲನೂ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಸೇರಿ. ಇನ್ನು ಈ ಥರ ಫಂಕ್ಷನ್ನು ಅದು ಇದು ಅಂದಾಗ ನಾವು ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೇ ಅಲ್ಲಿ ಕೆಲಸನೂ ಆಗುತ್ತೆ, ಚೆನ್ನಾಗಿ ಇರುತ್ತೆ ಅಲ್ವಾ. ದೇವ್ರ ಕಾರ್ಯ ಆ ಥರ ನೋಡಿ. ಇಲ್ಲಿ ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಹೂವು ಎಲ್ಲನೂ ಇವರೇ ತೊಗೊಂಬಂದು ಇಟ್ಕೊಂಡಿದ್ರು. ಅವ್ರು ಬಂದ್ಬಿಟ್ಟು ಡೆಕೋರೇಷನ್ ಮಾಡಿ ಇದು ಮಾಡೋದು ಅಷ್ಟೇ, ಅಲಂಕಾರ ಮಾಡೋದು. ಇಲ್ಲಿ ಬಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ಫ್ರೂಟ್ಸ್ ಕಟ್ ಮಾಡ್ತಾಯಿದ್ವಿ. ಇನ್ನು ಈ ಥರ ಡೆಕೋರೇಷನ್ನು ಆಗ್ತಾ ಇದೆ. ಎಲ್ಲರೂ ಇದ್ದರು. ಅಂದರೆ ನಮ್ಮ ಭಾವನಿಗೂ ನಮ್ಮ ಅಕ್ಕ ಭಾವನಿಗೂ 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗು. ಅವರು ಅಷ್ಟೇ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು ನೋಡಿ. ಇಲ್ಲಿ ಬಂದ್ಬಿಟ್ಟು ವಾಸ್ತು ಪೂಜೆ ಅಂತ ಹೇಳ್ಬಿಟ್ಟು ರೂಮಲ್ಲಿ ಎಲ್ಲನೂ ಮಾಡಿದರು. ಇನ್ನು ಇಲ್ಲಿ ದೇವರಿಗೆ ಅಲಂಕಾರ ಎಲ್ಲನೂ ನಡೀತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸು, ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ, ಯಾವ ಥರ ಇಷ್ಟ ಆಗಿರೋರು ಇಲ್ಲಿವರೆಗೂ ನೋಡಿರೋರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋಬೋದು. ಒಂದು ಲೈಕ್ ಮಾಡಿ, ಅಂದರೆ ಅದು ವಿಡಿಯೋ ಆನ್ ಮಾಡಿರ್ತೀರಲ್ಲ, ಅಲ್ಲಿ ಈ ಥರ ತಂಬು ತೋರಿಸ್ತಾ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಲೈಕ್ ಬಟನ್ ಅಂತ ಹೇಳಿ ಅದು ನನ್ನ ವಿಡಿಯೋಗೆ, ಅಂದರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ನನ್ನ ವಿಡಿಯೋಸು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಎಲ್ಲ ರಿಲೇಟಿವ್ಸು ಎಲ್ಲನೂ ಬಂದಿದ್ದರು. ಹಾಗೆ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಹಾಗೆ ಎಲ್ಲನೂ ಪೂಜೆಗೆ ಎಲ್ಲನೂ ತಯಾರಿ ಮಾಡಿಕೊಂಡು ಎಲ್ಲನೂ ಆಗ್ತಾ ಇದೆ. ಇನ್ನು ಈಗಾಗಲೇ ಪೂಜೆ ಸ್ಟಾರ್ಟ್ ಆಗಿದೆ. ಪರಮಾತ್ಮನೇ ನಮಃ. ಮಹಾಗಣಪತಯೇ ನಮಃ. ಬಲಿಹರಣಂ ಸೃಜ್ಯಾಮಿ ಅತ ಮಂಗಳೈರಾಜಂ ದರ್ಶಯಿಷ್ಯಾಮಿ. महागणपति प्रीत्यर्थे मंगलनीराजं दर्शयिष्ये. श्रिये जातस्यानि योगम्यो जगद्भ्यो ददाति यम्मदानमृतत्तमान् भवन्ति. महागणपतये नमः. मंगलनीराजं दर्शयामि. नीराजनान्ते परिमलपत्रपुष्पाणि समर्पयामि. दीपद्वारक्षां धारयामि. गजाननं भूतगणासेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरं पादपङ्कजं. महागणपतये नमः. प्रार्थनं करिष्ये. गणपति प्रार्थना ಮಾಡ್ಕೊಳ್ಳಿ. ನಮಸ್ಕರೋಮಿ ವಿಘ್ನೇಶ ಸರ್ವ ವಿಘ್ನಹರ ಭವ. ಶೀಘ್ರಂ ವರಂದೇಹಿ ಪರತ್ರಜ ಪರಾಂಗಜಂ. ಪ್ರಣಮ್ಯ ಶಿರಸಾ ದಿವಂ ಗೌರೀಪುತ್ರಂ ವಿನಾಯಕಂ. ಭಕ್ತಾವಾಸಂ ಸ್ತರೆ ನಿತ್ಯಂ ಆಯುಷ್ ಕಾಮಾರ್ಥಿದೆ. ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಮೃತವ ಭಯಶೋಕ ಮನಸ್ತಾಪ ನಶ್ಯಂತ ಮಮ ಸರ್ವದಾ. ನಿರ್ವಿಘ್ನತಾ ಕಾರ್ಯತಾ ಸಿದ್ಧಿದ್ವಾರ. ಮಹಾಗಣಪತಯೇ ನಮಃ. ಮನೋರಥಾನ್ ಪ್ರಾರ್ಥಯಾಮಿ. ನಮಸ್ಕರೋಮಿ. ಅನೇನ ಪೂಜಾ ಆರಾಧನೇನ ಕಲಶ ಇಡ್ತೀರಾ ಅಲ್ಲಿಗೆ, ಇಟ್ಬಿಡಿ ಅಲ್ಲಿ ಆ ಕಡೆ ಲಾಸ್ಟ್ಗೆ ಇಡಿ. ಇಲ್ಲಿ ಅಲ್ಲಿ ತಟ್ಟೆ ಇಟ್ಕೊಳ್ಳಿ, ಆಮೇಲೆ ಕಲಶ ಇಡಿ. ಕಲಶ ನಿಧಾನಕ್ಕೆ ನೋಡಿ ಹೂ ತೆಕ್ಕೊಳ್ಳಿ. ತಟ್ಟೆ ಹಿಂದೆ ತಳ್ಳಿ ಸಾಕ್ಬಿಡಿ. ಹೂ ಹಾಕಿ
ನಿಧಾನ. ದೀಪ ಇದೆ, ದೀಪ ತೆಕ್ಕೊಳ್ಳಿ ಬೇಕಾದ್ರೆ. ದೀಪ ತೆಕ್ಕೊಳ್ಳಿ. ದೀಪ ಮೇಲ್ಗಡೆ ಇಟ್ಕೊಳ್ಳಿ, ಮೇಲ್ಗಡೆ ಇಟ್ಕೊಳ್ಳಿ. ನಿಧಾನ, ಮೇಲ್ಗಡೆ ಇಟ್ಕೊಳ್ಳಿ. ಹಾಂ. ಇಲ್ಲಿ ಬಂದ್ಬಿಟ್ಟು ಕಳಶ ಇಡಕ್ಕೆ ಹೇಳಿದ್ರು. ಕಳಶ ಇಟ್ಟು ಹಾಗೆ ಹೂವು ಇಟ್ಟಿದ್ರೆ ಅದು ಪಕ್ಕಕ್ಕೆ ವಾಲ್ಕೊಂಡಿತ್ತು. ಅದಕ್ಕೋಸ್ಕರನೇ ಅದನ್ನು ಎತ್ತಿ ಸರಿಯಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಧ್ವಜರತಾಪತಾಕ್ಷಪಿತಂ ದಿವ್ಯಮೇರಂ ಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೈ ಪ್ರವಿಷ್ಟಂ ಸಾಂಗಂ ಸಾಯುಧಂ ಸವಾನಂ ಸಶಕ್ತಿ ಸಪತ್ನಿ ಸಪತ್ರೆ ಸಪರಿವಾರಂ ಅಧಿದೇವತಾ ಪ್ರತಿವತಾ ಸಹಿತ ಸೂರ್ಯಮಂಡಲಸ್ಯ ಪೂರ್ವದಿಗ್ಭಾಗೆ ಸೂರ್ಯಗ್ರಹ सूर्यग्रहाय नमः. सूर्यग्रहं आवायामि, स्थापयामि, पूजयामि, नमस्करोमि. चंद्रपीडा परिहार द्वारा आवाहनं करिष्ये. चंद्र प्रार्थना दधिशंकं दुषारावं क्षीरो दारुण संवान नमामि. शिशनं शमं संवामकृवशनं चंद्रं श्वेतवर्णं श्वेतमाल्यामृतं श्वेतश्चत्रं ध्वजरता प्रताक्षपितं दिव्यमेरं प्रदक्षिण कुर्वाणं ग्रहमण्डले प्रविष्टं साङ्गं सायुधं सवानं सशक्ति सपत्नि सपत्रे सपरिवारम् अधिदेवता चंद्रग्रहाय नमः. चंद्रग्रहं आवायामि स्थापयामि. ಇನ್ನು ಆ ಕಡೆ ಪೂಜೆ ಎಲ್ಲನೂ ನಡೀತಾ ಇತ್ತು. ಇಲ್ಲಿ ಬಂದ್ಬಿಟ್ಟು ಕಿಚನ್ನಲ್ಲಿ ಸ್ಟವ್ ಇಡ್ತೀವಲ್ಲ ಅದರ ಮುಂದ್ಗಡೆ ಇದೆಲ್ಲನೂ ಹಾಗೆ ಇತ್ತು. ಸರಿ ರಂಗೋಲಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ನೋಡಿ ರಂಗೋಲಿನ ಈ ಥರ ಬಿಡಿಸಿದ್ದೆ. वायं आवाहयामि. सोमो दिनो सोमो अर्वन्तमो सोमो वीरकरं ददाति साधन्यं दृष्टमो ददाति. कुबेराय नमः. कुबेरम् आवाहयामि, स्थापयामि, पूजयामि. रमेशानं जगतशस्त्रसत्पदं धियं जन्ममस्य होमे वयं पूषानो विष्णाय नमः. ओम अग्ने नमः. ओम यमाय नमः. ओम निरृतये नमः. ओम वरुणाय नमः. वायवे नमः. ओम कुबेराय नमः. ओम ईशानाय नमः. लक्ष्मी सहितं सत्यनारायण स्वामी नमः. चतुर्थावरण पूजां समर्पितार. ಆಗ ಏತಕ್ಕೋಸ್ಕರ ಬಂಧನಂತನಾದೆ ಅದನ್ನು ಹೇಳಿದೆ. ಆದರೆ ನಿನಗೆ ತಕ್ಕಂತ ಲೋಕ ಸಂಕಟ ಹೇಗೆ ಪರಿಹಾರವಾಗುವುದು ಆ ಸಮಸ್ತನ ಕೇಳಲು ಅಪೇಕ್ಷಿಸಿರುವ ನನ್ನಲ್ಲಿ ನಿನಗೆ ದಯೆ ಇದ್ದರೆ ಹೇಳುವನಾಗು ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಈ ರೀತಿ ಇನ್ನು ಇಲ್ಲಿ ಬಂದ್ಬಿಟ್ಟು ಒಂದು ಕಡೆ ಪೂಜೆ ಆಗ್ತಾ ಇತ್ತು, ಇನ್ನೊಂದು ಕಡೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕಪ್ಸ್ಗೆ ಎಲ್ಲನೂ ಹಾಕಿ ಎಲ್ಲ ಇಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇನ್ನೊಬ್ಬರು ಅವರು ನಾನು ಅದೇ ಭಾವನ ಮಕ್ಕಳು ಈ ಥರ ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರು ಕೆಲಸ ಸಣ್ಣ ಪುಟ್ಟ ಕೆಲಸ ಆ ಥರ ಮಾಡ್ತಾ ಇದ್ವಿ. ನನ್ನ ಪ್ರಸಾದ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆ ಎಲ್ಲನೂ ಹೇಳ್ತಾ ಇದ್ದಾರೆ. ಇವಾಗ ನೋಡಿ ಪ್ರಸಾದ ಎಲ್ಲನೂ ಕಪ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಪೂಜೆ ಆಗಿದ ತಕ್ಷಣ ಕೊಡ್ಬೋದಲ್ವಾ. ಅದಕ್ಕೆ ಶ್ರೇಷ್ಠವಾದ ಸಪಾದ ಭಕ್ತಿ ನೈವೇದ್ಯ ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆ ಬ್ರಾಹ್ಮಣ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟಮಿತ್ರ ಭೋಜನ ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಹೀಗೆ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶ ಮಾಡಿದ ಬಳಿಕ ನೃತ್ಯ ಗೀತಾನ್ ಸ್ವಾಮಿನ ಧ್ಯಾನಿಸಿ ಸುಗ್ರಂ ಕುರಿತ ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಿ ಆಗಲಿ, ಮಧ್ಯದಲ್ಲಿ ಆಗಲಿ, ಕೊನೆಯಲ್ಲಿ ಆಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತವಾಗುವುದು. ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುವುದು. ಕಲಿಯುಗದಲ್ಲಿ ಇದಕ್ಕಿಂತ ಸುಖಕರವಾದ ಸುಲಭ ಉಪಾಯವೆಂದು ಶ್ರೀಮನ್ನಾರಾಯಣನು ನಾರದನಿಗೆ ಹೇಳಿದನು. ಹೀಗೆ ಪ್ರಥಮಾಧ್ಯಾಯ ಕಥಾ ಸಮಾಪ್ತಿ. ನಾರಾಯಣಾಜ್ಞೆ ವಾಸುದೇವಾಜ್ಞೆ ತನ್ನೋ ವಿಷ್ಣು ಪ್ರಚೋದಯಾತ್. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ. ನೋಡಿದ್ರಲ್ಲ ಈ ಥರ ಪೂಜೆ ಎಲ್ಲನೂ ಆಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಒರಿಜಿನಲ್ ವಾಯ್ಸ್ ಇಡ್ತಾ ಇದ್ದೀನಿ. ಕತೆ ಎಲ್ಲನೂ ಕೇಳಿಸ್ಕೊಳ್ಳಿ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿರುತ್ತದೆ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು. ಅದನ್ನು ಹೇಳುತ್ತಿದ್ದೇನೆ ಕೇಳುವರಾಗಿ. ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತ ಪ್ರತಿದಿನ ಹಸಿವು ಬಾಯಾರಿಕೆಯ ಬಾಧಿತನಾಗಿ ಸುತ್ತುತ್ತಾ ಇದ್ದನು. ಒಂದಿನ ದಿನದಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಭಗವಂತನಾದ ಶ್ರೀ ಮಹಾವಿಷ್ಣು ವೃದ್ಧ ಭಾವನ ಸ್ವರೂಪವನ್ನು ಧರಿಸಿ ದುಃಖಿತನಾದ ಬ್ರಾಹ್ಮಣ ಕಂಡು ಅತ್ಯಂತ ದಯೆಯಿಂದ ಹೀಗೆ ಹೇಳುತ್ತಾನೆ. ಎಲೆ ಬ್ರಾಹ್ಮಣೇ, ಏತಕ್ಕೋಸ್ಕರ ಸುತ್ತುತ್ತಾರುವೆ ಎಂದು ಕೇಳುತ್ತಿರುವ ನಾನು ಭಿಕ್ಷಾ ತಿರುಗುತ್ತಿರುವೆನು. ನಿನಗೆ ದಾರಿದ್ರ್ಯೋಪಾಯದಿದ್ದರೆ ಕೃಪೆಯಿಂದ ಹೇಳುವನಾಗುತ್ತೀನಿ. ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮರದ ಹಣದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಇಟ್ಟುಕೊಂಡು ಪಟ್ಟಣದ ಪುಣ್ಯವಂತರು ಅಲ್ಲಿಗೆ ಹೋಗುತ್ತಾನೆ.
ಮಂಗಳೈರಾಜಂ ದರ್ಶಯಾಮಿ ದೇವತ ಓಂ ಗೋವಿಂದ ಆಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆ ಜ್ಞಾನಿಯಾಗಿದ್ದನು. ಆತ ಪ್ರತಿಜ್ಞಾನ ಪ್ರಜಾವತಮಯ ಸಮರ್ಥಮಾನ್ ಎಂಬಾಚನೆ ಪರಮಾತ್ಮ ಅಂಶಂಬಾನಂ ಸೂರ್ಯಮಾತ್ರಂ ಗ್ರಹಾಣಂ ಕವಿಂ ಸದಾ ಶರಣಂ ಪ್ರವದ್ಧೆ ಲಕ್ಷ್ಮೀ ಸಹಿತ ಸಹಸ್ರಾಂತಮೇ ನಮಃ ಮಂಗಳೈರಾಜಂ ದರ್ಶಯಾಮಿ ದೇವತ ರಕ್ಷಾಂದರಯಾಮಿ ಶ್ರೀಮದ್ರಮಣ ಗೋವಿಂದ ಲಕ್ಷ್ಮೀ ಸಹಿತ ಸಹಸ್ರಾಂತಮೇ ಸತತಾಚಾಕತಾ ರಾಕ್ಷೋರ್ಮ ಮಾಡಿ ಯಾವುದೇ ರೀತಿ ದುಷ್ಟ ಶಕ್ತಿಗಳಿದ್ರೂ ಮರ ಇರ್ಬೋದು ಮರಳಿ ಇರ್ಬೋದು ಲಕ್ಷ್ಮೀ ಸಹಿತ ಸತ್ನಾಂಶಂ ಪ್ರೇತತೆ ನಿವೇದನಾಥ್ಯ ನಾಲ್ಕು ನವೀನ ಓಂ ಪ್ರಥಮಾತ್ಮನೇ ನಮಃ ದ್ವಿತೀಯಾತ್ಮನೇ ನಮಃ ತೃತೀಯಾತ್ಮನೇ ನಮಃ ಚತುರ್ಥಾತ್ಮನೇ ನಮಃ ಪಂಚಬ್ರಹ್ಮ ಪರಮಾತ್ಮನೇ ನಮಃ ಲಕ್ಷ್ಮೀ ಮಂಗಳೈರಾಜಂ ದರ್ಶಯಿಷ್ಯೆ ರಕ್ಷಾಂದರಯಾಮಿ. ಓಂ ಶ್ರೀಮದ್ರಮಣ ಗೋವಿಂದ. ಯಾರೋ ಒಬ್ರು ಮಂಗಳಾರತಿ ಕೊಡಿ, ಒಬ್ರು ಹೂವನ್ನು ಕೊಡಿ ಎಲ್ಲರಿಗೂ. ಜನ 5 ಜನ 9 ಜನ ಆಡಳಿತ ಹತ್ಯೆ ಮಾಡಿ ಒಬ್ಬರೊಬ್ಬರು ಒಟ್ಕೊಳ್ಳಿ. ಯಜಮಾನ ಹಿಂದಕ್ಕೆ ಹೋಗಿ ಇಲ್ಲೇ ಇದೆ, ದೂರ ಎಲ್ಲ ಹೋಗ್ಬೇಡಿ, ಇಲ್ಲೇ ಇದೆ. ಹಾಣಿ ಹತ್ರ ಹತ್ಯೆ ಮಾಡಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮನವೆಂಬ ಮಂಟಪ ನೆಲಪಡಿ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಮುಗೀತು. ಇದು ಬಂದ್ಬಿಟ್ಟು ಲಾಸ್ಟ್ ಆರತಿ. ಅಂದರೆ ಒಬ್ಬೊಬ್ಬರು ಪುರೋಹಿತರು ಒಂದೊಂದು ಥರ ಮಾಡಿಸ್ತಾರಲ್ವ. ಅಂದರೆ ಸತ್ಯನಾರಾಯಣ ಸ್ವಾಮಿ ಕತೆ ಪೂಜೆ ಎಲ್ಲ ಒಂದೇ ಥರ ಇರ್ಬೋದು, ಮತ್ತು ಅವ್ರ ಪದ್ಧತಿ ಬೇರೆ ಬೇರೆ ಥರ ಮಾಡ್ತಾರಲ್ವ. ಇವ್ರು ಯಾವ ಥರ ಮಾಡಿಸ್ತಾರೆ ಅಂತ ನೋಡಿ. ಇನ್ನೊಂದು ಕೊಡಬೇಕು, ಅರ್ಥ ಮಾಡಿಕೊಡ್ಬೇಕಲ್ಲ ನಿಮಗೆ. ಸ್ವಲ್ಪ ಇನ್ನೊಂದು ಇಲ್ಲಿ ಬಂದ್ಬಿಟ್ಟು ಪೂಜೆ ಆದಮೇಲೆ ಅವರ ಫ್ಯಾಮ್ಲಿ ಅವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೊಡಬೇಕು. 3 ಜನ ಮುತ್ತೈದರು ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದಾರೆ. ಶರಣ ಪನ್ನಗ ಶಯನ ಪಾವನ
ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ಈ ಥರ 3 ಜನ ಮುತ್ತೈದೆಯರು ಕುಂಕುಮ ಕೊಟ್ಟು ಇವಾಗ ಆರತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತು ಇನ್ನಿಬ್ಬರು ಅವರು ನಮಗೆ ರಿಲೇಟಿವ್ಸೇ, ಅಂದರೆ ನಮ್ಮ ಯಜಮಾನ್ರ ಕಡೆಯವರು. ಯಾವ ಥರ ಅಂತ ಹೇಳ್ಬಿಟ್ಟು ಸರಿಯಾಗಿ ಗೊತ್ತಿಲ್ಲ ನನಗೆ. ಶ್ರೀ ಜಾದೃಶ್ಯಾಮಿ ಜಾತೃಭ್ಯೋ ದದಾತಿ ಶ್ರಿಯಂ ವಸಾನಮೃತಸ್ಮಾನ್ ಭವಂತಿ. ಎಲ್ಲರಿಗೂ ಗ್ರಹಣೆಗೆ ಕೈಯಲ್ಲಿ ಇಡುವಂತ. ಆಮೇಲೆ ಯಜಮಾನರು ಆಮೇಲೆ ರೇಷ್ಮೇಶ್ವರಿಗೆ ಆಗುವಷ್ಟು ದುಡ್ಡು ಅವ್ರಿಗೆ ಕೊಡಬೇಕು. ಅನೇನ ಪೂಜಾ ಆರಾಧನೆ ಭಗವಾನ್ ಸರ್ವಾತ್ಮಕ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪ್ರಿಯಾಂತ. पूजा काले मध्य मंत्र तंत्र स्वर वर्ण लोकदोष प्रायश्चित्त नामत्रय महामंत्र पंकरेशे अच्युतानंतान गोविंदनाच्युतानंतान गोविंदनाच्युतानंतान गोविंदाय नमः. विष्णु स्मरणे विनियोगं नारायणाय वासुदेवाय नमः. तन्नो विष्णु प्रचोदयात्. ತೀರ್ಥ ತಗೊಳ್ಳಿ, ಆದರೆ ತಗೊಂಡು ಅವ್ರು ಹಾಗೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ತಗೊಳ್ಳಿ ಇನ್ನು ಇಲ್ಲಿ ಬಂದ್ಬಿಟ್ಟು ಪೂಜೆ ಎಲ್ಲನೂ ಮುಗೀತು. ಇನ್ನು ತೀರ್ಥ ಒಬ್ಬರು, ಪ್ರಸಾದ ಒಬ್ಬರು, ಕುಂಕುಮ ಒಬ್ಬರು, ಈ ಥರ ಅಲ್ಲಿರೋವರೆಗೆ ಎಲ್ಲರಿಗೂ ಹಂಚುತ್ತಾ ಇದ್ದೀವಿ. ಇನ್ನು ಪೂಜೆ ಎಲ್ಲ ಆಗಿದ ತಕ್ಷಣ ಇನ್ನು ಕಾತ್ಕೊಂಡಿರ್ತಾರೆ. ಗಿಫ್ಟ್ಸ್ ಎಲ್ಲ ಕೊಟ್ಟು ಮತ್ತು ಫೋಟೋ ಒಂದು ಹಿಡ್ಕೊಂಡು ಯಾವಾಗ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾತ್ಕೊಂಡಿರ್ತಾರಲ್ವ, ಇನ್ನು ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ಇಷ್ಟು ವಿಡಿಯೋ ಇವತ್ತಿನ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ ವಿಡಿಯೋ ಎಲ್ಲನೂ ಹಾಕ್ತೀನಿ. ಇದು ಬಂದ್ಬಿಟ್ಟು ಸ್ವಲ್ಪ ಲೆಂತಿ ಆಯ್ತಲ್ವ ವಿಡಿಯೋ, ಅದಕ್ಕೋಸ್ಕರನೇ. ಇನ್ನೂ ಇದೆ ಅದು ಎಲ್ಲನೂ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋನೂ ನೋಡ್ತೀರಾ ಮಿಸ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.